ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಶ್ರುತಿ ಅವರು ನೀತು ಕಳಿಸಿರೋ ಫೋಟೋನ ನೋಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಕುಮಾರ್ ಅವರು ಬರ್ತಾರೆ. ಮೇಡಮ್ ಮೇಡಮ್ ಅಂತ ಹೇಳ್ತಿರ್ತಾರೆ. ಶ್ರುತಿ ಅವರು ಏನೂ ರೆಸ್ಪಾನ್ಸ್ ಮಾಡದೆ ಕೂತಿರ್ತಾರೆ. ಅಷ್ಟರಲ್ಲಿ ಮೇಡಮ್ ಏನಾಯ್ತು ಮೇಡಮ್, ಏನು ಬೇಜಾರಾಗಿದ್ದೀರಾ ಅಂತ ಕುಮಾರ್ ಅವರು ಕೇಳ್ತಿರ್ತಾರೆ. ಶ್ರುತಿ ಅವರು ಫೋಟೋನ ತೋರಿಸ್ತಾರೆ. ಅದಕ್ಕೆ ಕುಮಾರ್ ಅವರು ಏನು ಮೇಡಮ್ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ, ಏನು ಮೇಡಮ್ ಇದು, ಏನಿದ್ರ ಉದ್ದೇಶ ಅಂತ ಕುಮಾರ್ ಅವರು ಕೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ನೀತು ಅವ್ರಿಗೆ ಮೆಸೇಜ್ ಕಳಿಸ್ತಿರ್ತಾರೆ. ಕಂಗ್ರ್ಯಾಟ್ಸ್ ಆಲ್ ದ ಬೆಸ್ಟ್ ಅಂತ ಕಳಿಸ್ತಿರ್ತಾರೆ. ಏನು ಮೇಡಮ್ ಕಂಗ್ರಾಟ್ಸ್ ಅಂತ ಕಳಿಸ್ತಿದ್ದೀರಲ್ಲ ಅಂತ ಕುಮಾರ್ ಅವರು ಕೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ನಾನು ಇದನ್ನ ನೋಡಿ ಹುರ್ಕೊಳ್ಳಿ ಅಂತಲೇ ಅವಳು ಕಳಿಸಿರೋದು, ನಾನೇನಾದರೂ ಹುರ್ಕೊಂಬಿಟ್ರೆ ಅವಳ ಇಂಟೆನ್ಷನ್ ನಿಜ ಆಗಿಬಿಡುತ್ತೆ, ಸೊ ಅದಕ್ಕೆ ಅವಳಿಗೆ ಗೊತ್ತಾಗಬಾರ್ದಲ್ವ ನಾನು ಈ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಗ್ರಾಟ್ಸ್ ಅಂತ ಕಳಿಸ್ತಿದ್ದೀನಿ ಅಂತ ಶ್ರುತಿ ಅವ್ರು ಹೇಳ್ತಿರ್ತಾರೆ. ಮೇಡಮ್ ನಿಮಗೆ ಬೇಜಾರಾಗಲಿಲ್ವಾ ಒಂಚೂರುವೇ ಅಂತ ಕುಮಾರ್ ಅವರು ಕೇಳ್ತಿರ್ತಾರೆ. ಇಲ್ಲ ಕುಮಾರ್, ನನಗೇನು ಬೇಜಾರಾಗಲಿಲ್ಲ, ನನಗೆ ರವಿ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತ ಹೇಳ್ತಿರ್ತಾರೆ. ಗುಡ್ ಮೇಡಮ್ ಅಂತ ಹೇಳ್ಬಿಟ್ಟು ಕುಮಾರ್ ಅವರು ಅಲ್ಲಿಂದ ಹೋಗ್ತಾರೆ. ಶ್ರುತಿ ಅವರು ರವಿಗೆ ಫೋನ್ ಮಾಡ್ತಿರ್ತಾರೆ. ಈ ಕಡೆ ರವಿ ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ನ ಪಿಕ್ ಮಾಡ್ತಾರೆ. ಹಾಂ ಶ್ರುತಿ ಹೇಳು ಅಂತ ರವಿಯವರು ಕೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ಏನು ಮಾಡಿಸ್ತಿದ್ಯಾ ನೀನು, ನಿನಗೇನು ಗೊತ್ತಾಗ್ತಿಲ್ವಾ ಅಂತ ಶ್ರುತಿಯವರು ಕೇಳ್ತಿರ್ತಾರೆ. ರವಿಯವರು ಏನಾಯಿತು ಶ್ರುತಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ಏನಾಯಿತು ಅಂತ ನಿನಗೆ ಗೊತ್ತಿಲ್ವ ರವಿ ಅಂತ ಕೇಳ್ತಿರ್ತಾರೆ. ರವಿಯವರು ಪ್ರಾಮಿಸ್ ಗೊತ್ತಿಲ್ಲ ಶ್ರುತಿ ಅಂತ ಹೇಳ್ತಿರ್ತಾರೆ. ಬ್ಲಡಿ ಫೂಲ್, ಆ ಓನರ್ ಇದ್ದಾರಲ್ಲ ನೀನು ಓನರು, ಅವ್ರು ವೆರೈಟಿ ಫೋಟೋ ತೆಗೆದ್ಬಿಟ್ಟು ಪಿಕ್ನ ನನಗೆ ಕಳಿಸಿದ್ದಾರೆ ಅಂತ ಹೇಳ್ತಿರ್ತಾರೆ. ಹೌದಾ, ನನಗೆ ಗೊತ್ತಿಲ್ಲ ಶ್ರುತಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ಆ ಫೋಟೋಸ್ ತೆಗ್ದಿರೋದು ನನಗೆ ಬೇಜಾರಿಲ್ಲ, ಆದರೆ ನನಗೆ ಯಾಕೆ ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ರವಿ ಅವರು ಅದಾಗಲ್ಲ ಶ್ರುತಿ, ಇದು ಕ್ಯಾಶುವಲ್ ಅಷ್ಟೇ, 20 ಸೆಕೆಂಡ್ಸ್ ಸಹ ತಪ್ಕೊಂಡಿರಲಿಲ್ಲಲ್ವಾ ಅಂತ ಕೇಳ್ತಿರ್ತಾರೆ. ಈ ಕಡೆ ಶ್ರುತಿ ಆಹಾ ನಿನಗೆ ಇದೆಲ್ಲ ಸರಿ, ಇದರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಇಲ್ಲ ರವಿ, ಇದು ನಾನು ನೀನು ಅಂದ್ಕೊಂಡಂಗೆ ಆಗ್ತಿಲ್ಲ, ಇಟ್ಸ್ ಟೇಕಿಂಗ್ ಡಿಫ್ರೆಂಟ್ ರೂಟ್ ಅಂತ ಶ್ರುತಿ ಅವರು ಹೇಳ್ತಿರ್ತಾರೆ. ರವಿ ಏನಾಯಿತು, ಅದು ಕ್ಯಾಶುವಲು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಶ್ರುತಿ ಅವರು ಆಹಾ ಇದು ಕ್ಯಾಶುವಲ್ಲ ನಿನಗೆ, ನೋಡಿ ರವಿ, ಮನೆಗೆ ಬಿಟ್ಟರೆ ಸಿಮೆಂಟ್ ಹಾಕಿ ಸರಿ ಮಾಡ್ಬೋದು, ಆದರೆ ಮನಸ್ಸು ಬಿರುಕ್ಬಿಟ್ರೆ ಅದನ್ನು ಸರಿ ಮಾಡೋಕ್ಕೆ ಯಾವ ಪದಾರ್ಥನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರವಿ ಅವರು ಏನಾಯಿತು ಶ್ರುತಿ ಅಂತ ಕೇಳ್ತಿರ್ತಾರೆ. ನೋಡು ರವಿ, ಇದನ್ನೆಲ್ಲ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ನೀನು ಅಂದ್ಕೊಂಡ್ಲೇ ಬೇಡ, ನೀನು ಗೋವಾಗೆ ಹೋಗ್ಬೇಕಂತಿದ್ದಲ್ಲ ಹೋಗ್ಬಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶ್ರುತಿ ಅವರು ಫೋನ್ನ ಕಟ್ ಮಾಡ್ತಾರೆ. ಈ ಕಡೆ ರವಿ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ರವಿಯವರು ನೀತು ಅಂತ ಕೂಗ್ತಿರ್ತಾರೆ. ಆವಾಗ ನೀತು ಅವ್ರು ಬರ್ತಾರೆ. ಏನಾಯ್ತು ರವಿ, ಇಷ್ಟೊಂದು ಗರಂ ಆಗಿದೆಯಾ ಅಂತ ಹೇಳ್ತಿರ್ತಾರೆ. ಏನು ನೀನು ಮಾಡೋ ಕೆಲಸ ಇಂಥದ್ದು, ಪ್ರೆಸ್ ಮೀಟಾಗಿ ತೆಗೆದಿರೋ ಫೋಟೋನ ಶ್ರುತಿಗೆ ಯಾಕೆ ಕಳಿಸ್ದೆ ಅಂತ ಕೇಳ್ತಿರ್ತಾರೆ. ನಾನು ಅವರೊಬ್ರಿಗೆ ಕಳಿಸಿಲ್ಲಪ್ಪ, ಎಲ್ಲರಿಗೂ ಕ್ಯಾಶುವಲ್ ಕಳಿಸ್ದಂಗೆ ಕಳಿಸಿದ್ದೀನಿ ಅಂತ ಹೇಳ್ತಿರ್ತಾರೆ. ನೀನು ಆ ಥರ ಎಲ್ಲ ಕಳಿಸ್ಬೇಡ, ಇದು ನನ್ನ ಪರ್ಸ್ನಲ್ ಲೈಫ್ ಮೇಲೆ ಇಂಪ್ಯಾಕ್ಟ್ ಬೀಳ್ತಿದೆ ಅಂತ ಹೇಳ್ತಿರ್ತಾರೆ. ಪರ್ಸ್ನಲ್ ಲೈಫ್ ಮೇಲೆ ಹಾಗಂದ್ರೆ ಹೆಂಗೆ ಬೀಳ್ತಿದೆ ಅಂತ ನೀತು ಅವರು ಕೇಳ್ತಿರ್ತಾರೆ. ಆವಾಗ ಮದುವೆ ಆಗಿದ್ರೆ ನಿನಗೆ ಗೊತ್ತಾಗ್ತಿತ್ತು, ಮತ್ತೆ ಇದನ್ನು ರಿಪೀಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ರವಿ ಅವರು ಆ ಕಡೆ ಇಲ್ಲಿಂದ ಹೋಗ್ತಾರೆ. ಈ ಕಡೆ ನೀತು ಅವರು ನನಗೂ ಇದೇ ಬೇಕಾಗಿದ್ದು, ಇದು ಇಲ್ಲೇ ನಿಲ್ಲಿಸಿಲ್ಲ ರವಿ, ಇನ್ನೂ ತುಂಬ ದೊಡ್ಡದಾಗಿ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಶಾಂತಿಯವರು ತುಂಬ ಗಾಬರಿಯಿಂದ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅದನ್ನು ನೋಡಿದ ವಿಶಾಲಾಕ್ಷಿ ಅವರು ಟೀಚರ್ ಗಾಬರಿ ಆಗಿದ್ದೀರಾ ಅಂತ ಕೇಳ್ತಿರ್ತಾರೆ. ಗಾಬರಿ ಆಗದೆ ಇರುತ್ತಾ, ಎಲ್ಲೋ ಇದ್ದಿದ್ದು ನಾಗರಾವ್ನ ಮನೇಲಿ ಕರ್ಕೊಂಬಂದು ಹುತ್ತದಲ್ಲಿ ಬಿಟ್ಕೊಂಡಂಗೆ ಆಗಿದೆ ನಮಗೆ ಅಂತ ಹೇಳ್ತಿರ್ತಾರೆ. ಏನಾಯ್ತು ಟೀಚರ್ ಅಂತ ವಿಶಾಲಾಕ್ಷಿ ಅವ್ರು ಕೇಳ್ತಿರ್ತಾರೆ. ಆ ಬೆಲ್ಟು ರಾತ್ರಿ ಎಲ್ಲ ಓಡಾಡ್ತಿರ್ತಾನೆ, ಬೆಳಗ್ಗೆ ನೋಡಿದ್ರೆ ಹೋಗಿ ಮನೋಜನ ಪಕ್ಕದಲ್ಲಿ ಮಲಗಿರ್ತಾನೆ, ಎಷ್ಟು ಗಾಬರಿ ಆಗ್ತಿದೆ ಗೊತ್ತಾ, ಪಾಪ ಮನೋಜ, ಅವ್ನು ನೋಡ್ಬಿಟ್ಟು ಓಡಿ ಆಚೆ ಬರ್ತಿದ್ದಾನೆ ಅಂತ ಹೇಳ್ತಿರ್ತಾರೆ. ವಿಶಾಲಾಕ್ಷಿಯವರು ಟೀಚರ್ ಇನ್ನೊಂದು ಸತಿ ಅಂತ ಹೇಳೋ ಅಷ್ಟರಲ್ಲಿ ಶಾಂತಿಯವರು ಬೇಡಮ್ಮ ಬೇಡ, ಇನ್ನು ಮೊನ್ನೆ ಮಾಡಿದ ಪ್ಲ್ಯಾನ್ಗೇ ನನ್ನ ಗಂಡ ಪೊಲೀಸ್ಗೆ ಇಟ್ಕೊಡ್ತೀನಿ ಅಂತ ಹೇಳ್ದ, ಇನ್ನೇನು ಮಾಡಬೇಡ ಸದ್ಯಕ್ಕೆ ಸುಮ್ಮನಿದ್ಬಿಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ವಿಶಾಲಾಕ್ಷಿಯವರು ಮತ್ತು ಮುಂದೆ ಏನು ನಿಮ್ಮ ಪ್ಲ್ಯಾನು ಅಂತ ಹೇಳ್ತಿರ್ತಾರೆ. ಶಾಂತಿಯವರು ಹೇಳ್ತಿರ್ತಾರೆ, ಆ ಬೆಲ್ಟು ಹೆಂಗಾದರೂ ಮಾಡಿಬಿಟ್ಟು ಈ ಮನೋಜ ಮತ್ತು ರೋಹಿಣಿಗೆ ಹತ್ರ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವಿಶಾಲಾಕ್ಷಿಯವರು ಚಿಕ್ಕ ಹುಡುಗ ಟೀಚರ್ ಹಂಗೆಲ್ಲ ಹೆಂಗೆ ಬರ್ತದೆ ಅಂತ ಹೇಳ್ತಿರ್ತಾರೆ. ಅವನದಲ್ಲ ಕಣೆ ಪ್ಲ್ಯಾನು,
ಆ ಹೂ ಕಟ್ಟೋಳಿದ್ದಾಳಲ್ಲ ಆ ಮೀನಾ ಅವಳು ಹೇಳ್ಕೊಟ್ಟಿರೋದು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ವಿಶಾಲಾಕ್ಷಿಯವರು ಇದ್ರೂ ಇರ್ಬೋದು, ಹೇಳ್ಕೊಟ್ಟಿರ್ತಾರೆ ಅಂತ ಹೇಳ್ತಿರ್ತಾರೆ. ರೋಹಿಣಿ ಅವ್ರ ಹತ್ರ ಹೋಗ್ಬಿಟ್ಟು ಶಾಂತಿಯವರು, ನೋಡು ನೀನು ಅವನನ್ನು ಹತ್ರಕ್ಕೆ ಬಿಟ್ಕೊಂಬಿಡ, ನೀನು ಮನೋಜ ರೂಮ್ಗೆ ಹೋಗಿದ ತಕ್ಷಣ ಬಾಕ್ಲು ಹಾಕೊಂಬಿಡಿ ಅಂತ ಶಾಂತಿಯವರು ರೋಹಿಣಿ ಅವ್ರ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು ಅತ್ತೆ ಹ್ಞೂ ಸರಿ ಅಂತ ಹೇಳ್ತಿರ್ತಾರೆ. ರೋಹಿಣಿಯವರು ಹೇಳ್ತಿರ್ತಾರೆ, ಟೆನ್ಷನ್ ತೊಗೊಂಬಿಡಿ ಅತ್ತೆ, ನಾನೆಲ್ಲ ನೋಡ್ಕೊತೀವಿ, ನೀನೇನು ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳ್ತಿರ್ತಾರೆ. ಶಾಂತಿಯವರು ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ. ವಿಶಾಲಾಕ್ಷಿಯವರು ಒಂದು ಪೂಜೆ ಮಾಡಿಸೋಣ, ಪ್ರೇತ ಶಾಂತಿ ಅಂತ ಒಂದು ಪೂಜೆ ಮಾಡಿಸೋಣ ಅಂತ ತಮಾಷೆಗೆ ಮಾತಾಡ್ತಿರ್ತಾರೆ. ರೋಹಿಣಿಯವರು ಎಲ್ಲ ನೋಡ್ಬಿಟ್ಟು ಶಾಂತಿಯವ್ರು ನೋಡ್ಬಿಟ್ಟು ನಗ್ತಿರ್ತಾರೆ. ಹೌದು ಹೌದು ಅಂತ ಎಲ್ಲರೂ ಹೇಳ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಸೀನ್ ಮುಗಿಯುತ್ತೆ. ಈ ಕಡೆ ರೋಹಿಣಿಯವರು ಮತ್ತು ಪೂಜಾ ಅವರು ಮತ್ತು ಕಲ್ಯಾಣಿ ಅಂತ ಹೇಳ್ಕೊಂಡಿರೋರು ಮಾತಾಡ್ತಿರ್ತಾರೆ. ಅವರು ಹೇಳ್ತಿದ್ದಾರೆ, ಇವಾಗ ಮೀನಾಗೆ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು ಎಲ್ಲ ಸತ್ಯ ಗೊತ್ತಾಗಿದೆ ಅವ್ರಿಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಪೂಜಾ ಅವರು ರೋಹಿಣಿಯವ್ರ ಹತ್ರ ಕೇಳ್ತಿರ್ತಾರೆ, ಈ ಸತ್ಯ ಮನೋಜ್ ಅವರು ಕೃಷ್ಣ ಒಪ್ಕೊತಿದ್ದಾರಾ, ಮಾತಾಡ್ಸ್ತಿದ್ದಾರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು ಇಲ್ಲ ಅಂತ, ಈ ಸತ್ಯ ಮೀನಾಗೆ ಗೊತ್ತಾಗಲೇಬಾರ್ದಾಗಿತ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಪೂಜಾ ಅವರು, ಮೀನಾಗೆ ಗೊತ್ತಾಗೋಕ್ಕೆ ನೀನು ಇನ್ನೂ ಮನೇಲಿದ್ಯಾ, ಸೂರ್ಯವ್ರಿಗೆ ಏನಾರ ಗೊತ್ತಾಗಿದ್ದರೆ ನೀನು ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು, ಹೌದು, ನೀನು ಅಪ್ಪಿತಪ್ಪಿನೂ ಸಂತೋಷ್ ಅವ್ರ ಹತ್ರ ಈ ಸತ್ಯ ಹೇಳ್ಬಿಡ, ಅವ್ರು ಹೋಗ್ಬಿಟ್ಟು ಹೇಳ್ಬಿಡ್ತಾರೆ ಸೂರ್ಯ ಅವ್ರ ಹತ್ರ ಹೇಳ್ತಿರ್ತಾರೆ. ಈ ಸತ್ಯ ಸೂರ್ಯನಿಗೆ ಗೊತ್ತಾದರೆ ಅಲ್ಲ, ಸಂತೋಷ್ ಅವ್ರಿಗೆ ಗೊತ್ತಾದರೆ ನನ್ನನ್ನೇ ಈ ಮನೆಯಿಂದ ಓಡಿಸ್ಬಿಡ್ತಾರೆ, ಇಂಥ ಕೇಡಿ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತಾರೆ ನನ್ನ ಮನೆಯಿಂದ ಅಂತ ಹೇಳ್ತಿರ್ತಾರೆ. ನಿನ್ನಿಂದ ನಾನು ಎಷ್ಟು ಪಶ್ಚಾತ್ತಾಪ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು, ನಿಂಗೆ ಇಷ್ಟ ಇಲ್ಲ ಅಂದರೆ ಹೋಗು, ಯಾಕೆ ನಾನು ಇದು ಮಾಡ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಕೆಲಸ ಮುಗೀತಲ್ಲ ಅದಕ್ಕೆ ಹಿಂಗೆಲ್ಲರೂ ಮಾತಾಡೋದು ಅಂತ ಪೂಜಾ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ಲು ರಿಂಗ್ ಆಗುತ್ತೆ. ಕಲ್ಯಾಣಿಯವರು ಹೋಗ್ಬಿಟ್ಟು ಕಾಲಿಂಗ್ ಬೆಲ್ ಡೋರ್ನ ಓಪನ್ ಮಾಡ್ತಾರೆ. ಮೀನಾ ಅವರು ಬಂದಿರ್ತಾರೆ. ಮೀನಾ ಅವರು ಒಳಗಡೆ ಬರ್ತಾರೆ. ಪೂಜಾ ಅವರು ಕೇಳ್ತಿರ್ತಾರೆ, ಹಾಯ್ ಮೀನಾ ಅವರೇ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮೀನಾ ಅವರು, ಎಲ್ಲ ಸತ್ಯ ಗೊತ್ತಿದ್ರು ಹೆಂಗೆ ನಾಟಕ ಆಡ್ಬಿಟ್ರಿ ಅಲ್ವಾ ನೀವು ಅಂತ ಹೇಳ್ತಿರ್ತಾರೆ. ಮೀನಾ ಅವರು, ನೀವು ಫ್ರೆಂಡ್ ಆಗಿಬಿಟ್ಟು ಒಬ್ಬರ ಜೀವನ ಹಾಳಾಗ್ತಿದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದೀರಲ್ಲ ಅಂತ ಮೀನಾ ಅವರು ಪೂಜಾಗೆ ಹೇಳ್ತಿರ್ತಾರೆ. ಪೂಜಾ ಅವರು, ಫ್ರೆಂಡ್ ಅಂತ ಮಾಡಿದೆ ಮೀನಾ ಅವರೇ ಅಂತ ಹೇಳ್ತಿರ್ತಾರೆ. ಒಬ್ರಿಗೋಸ್ಕರ ಜನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಅವ್ರು ಮಾತ್ರ ನೆಟ್ಟಗಿರಬೇಕು ಅನ್ನೋ ಉದ್ದೇಶನ ನಿಮ್ಮದು ಅಂತ ಕೇಳ್ತಿರ್ತಾರೆ. ಅದಕ್ಕೆ ರೋಹಿಣಿಯವರು ನಾನು ಯಾರ ಜೀವನನೂ ಹಾಳು ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೀನಾ ಅವರು, ಯಾರ ಜೀವನನೂ ಹಾಳು ಮಾಡಿಲ್ವಾ, ಮನೋಜ್ ಅವ್ರ ಜೀವನ ಹಾಳು ಮಾಡಿಲ್ವಾ ನೀನು ಅಂತ ಕೇಳ್ತಿರ್ತಾರೆ. ಮನೋಜ್ ಅವ್ರ ಜೀವನನ ಅದೇ ಹಾಳು ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ನೋಡು, ಒಬ್ಬರು ಹೆಣ್ಣು ಇಬ್ಬರು ಮಕ್ಕಳಿಗೆ ತಾಯಿ ಆಗ್ಬೋದು, ಆದರೆ ಇಬ್ಬರು ಗಂಡಂಗೆ ಹೆಂಡ್ತಿ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬಿಡು ಅಂತ ಮಾತಿಲ್ಲ, ನನಗೂ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ರೋಹಿಣಿಯವರು ಹೇಳ್ತಿರ್ತಾರೆ, ನಾನು ಏನು ಮಾಡಲಿ ಮೀನಾ, ಆ ಕೃಷ್ಣ ಅತ್ತೆ ಮನೆ ಬಿಟ್ಟು ಓಡಿಸ್ಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಿದ್ದಾರೆ, ಮನೋಜ್ ಅವರು ಅವ್ರ ಹತ್ರನೂ ಸೇರಿಸ್ತಿಲ್ಲ ಅಂತ ಆ ವಿಶಾಲಾಕ್ಷಿ ಅವ್ರು ಬೇರೆ ಕೃಷ್ಣ ಹೇಗಾದರೂ ಮಾಡಿ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೂತಿದ್ದಾರೆ. ಶಾಂತಿಯವರು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಏನು ಮಾಡಲಿ ಮೀನಾ ಅಂತ ಕೇಳ್ತಿರ್ತಾರೆ. ಆಗ ಮೀನಾ ಅವರು, ಹಾಗಂತ ಹೀಗೆ ಇದ್ಬಿಡ್ಲಾ ಮನೆ ಅಂತ ಕೇಳ್ತಿರ್ತಾರೆ. ಈಗ ನಾನು ಏನು ಮಾಡಲಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಸರಿ ಏನಾದರೂ ಮಾಡು, ಒಟ್ಟಿನಾಗೆ ಇದನ್ನೆಲ್ಲ ಸರಿ ಮಾಡಬೇಕು ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.